ಬ್ರಹ್ಮಸ್ತಂಭ ಅಂತಕ್ಕಂಥ 2 ಸ್ತಂಭಗಳು ಇವ್ರ ಕಾಲದ ಬಹು ಪ್ರಮುಖವಾಗಿರ್ತಕ್ಕಂಥ ಆಧಾರ ಕೊಡ್ತಕ್ಕಂಥವು ಇವು. ಜೊತೆಗೆ ಅಟಕೂರು ಶಿಲಾಶಾಸನ ಬರುತ್ತೆ ಮತ್ತು ದೊಡ್ಡಹುಂಡಿ ಶಿಲಾಶಾಸನ. ಇವರ ಶಿಲ್ಪಕಲೆಯ ಔನ್ನತ್ಯವನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮಗೆ ಬೇಕಾಗುವಂತಹ ಇಂಪಾರ್ಟೆಂಟ್ ಒಂದು ಶಿಲಾಶಾಸನಗಳು ಅಂತಲೂ ಕೂಡ ಹೇಳ್ತೀವಿ. ಯಾಕೆ ಅಂತಂದರೆ ನಿಮಗೆ ಅಲಹಾಬಾದ್ ಸ್ತಂಭ ಶಾಸನ ಹೇಳುವಾಗ ಹರಿಶೇಣ ಅಲ್ಲಿ ಬರೆಸಿರ್ತಕ್ಕಂಥದ್ದು ಸಮುದ್ರಗುಪ್ತನ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳ್ತೀವೋ, ಅದಕ್ಕಿಂತಲೂ ಉತ್ತಮವಾದಂಥದ್ದು ಈ ಮಾನಸ್ತಂಭ ಬ್ರಹ್ಮಸ್ತಂಭಗಳು. ಜೊತೆಗೆ ಅಟಕೂರು ಶಿಲಾಶಾಸನ, ದೊಡ್ಡಹುಂಡಿ ಶಿಲಾಶಾಸನ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಶಿಲ್ಪಕಲೆಯ ಔನ್ನತ್ಯ ನಮಗೆ ಸಿಗತ್ತೆ ಅಂತ ಕೂಡ ಹೇಳ್ತೀವಿ. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ನಾನು ಆಗಲೇ ಹೇಳಿದೆ, ಏನು ನಮಗೆ ದಕ್ಷಿಣ ಭಾರತಕ್ಕೆ ಬಂದು ನೆಲೆಸಿದಂಥ ಚಂದ್ರಗುಪ್ತ ಮೌರ್ಯನಿಂದಾಗಿ ಚಂದ್ರಗಿರಿ ಅಂತ ಕರೆಸಲ್ಪಟ್ಟು ಅದೇ ಹಾಸನದ ಶ್ರವಣ ಬೆಳಗೋಳದಲ್ಲಿ ಬರ್ತಕ್ಕಂಥ ಬೃಹದಾಕಾರದ ಗೊಮ್ಮಟೇಶ್ವರ ವಿಗ್ರಹ, 58 ಅಡಿ ಎತ್ತರದ ಈ ಗೊಮ್ಮಟೇಶ್ವರ ವಿಗ್ರಹ ಏಕಶಿಲಾದಲ್ಲಿ ಕೆತ್ತಿಸ್ತಕ್ಕಂಥದ್ದು. ಅವತ್ತಿನ ಕಾಲಕ್ಕೆ ಗಂಗರ ಪ್ರಸಿದ್ಧ ಮಂತ್ರಿ ಚಾವುಂಡರಾಯ ಇದ್ದ. ಈ ಚಾವುಂಡರಾಯ 983ರಲ್ಲಿ ಅರಿಸ್ಟನೇಮಿ ಅನ್ನೋರನ್ನ ನೇಮಕ ಮಾಡಿಬಿಟ್ಟು ಅವರ ಸಹಾಯದಿಂದ ಇದನ್ನು ಮಾಡ್ತಾರೆ. ಹಾಗಾಗಿ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಏಕಶಿಲಾ ವಿಗ್ರಹ ಅಂತ, ನೀವು ಅತ್ಯಂತ ದೊಡ್ಡ ವಿಗ್ರಹ ಅಂತ ಓದಬೇಡಿ, ಇದನ್ನು ಏಕಶಿಲಾ ವಿಗ್ರಹ ಇಲ್ಲಿ ಇಂಪಾರ್ಟೆಂಟ್. ಆ ಏಕಶಿಲಾ ವಿಗ್ರಹ ಯಾವುದು ಅಂತಂದರೆ ಈ ಒಂದು ಗೊಮ್ಮಟೇಶ್ವರ ಬಾಹುಬಲಿ ವಿಗ್ರಹ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಚಾವುಂಡರಾಯ ಅದ್ಭುತವಾದಂಥ ಜೈನ ಸಾಹಿತ್ಯವನು, ಅವನು ಚಾವುಂಡರಾಯ ಪುರಾಣ ಬರೀತಾನೆ. ಚಾವುಂಡರಾಯ ಪುರಾಣದಲ್ಲಿ ಕೂಡ ಅಷ್ಟೇ ಜೈನ ಧರ್ಮದ 24 ತೀರ್ಥಾಂಕರಗಳ ಬಗ್ಗೆ ಬಹಳ ಕ್ಲೀನಾಗಿ ಅವರ ಆದರ್ಶಗಳನ್ನು, ಅವರ ವಿಚಾರಧಾರೆಗಳನ್ನು ಎಕ್ಸ್ಪ್ಲೈನ್ ಮಾಡುವಂಥ ಕೃತಿ ಅಂದರೆ ಅದು ಚಾವುಂಡರಾಯ ಪುರಾಣ. ಹಾಗಾಗಿ ನೆನಪಿಟ್ಕೊಳ್ಳಿ.